ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಮೇಲೆ ವ್ಲಾಗ್ನ ಶುರು ಮಾಡೋಣ ಅಂತ ಶುರು ಮಾಡ್ತಾಯಿದ್ದೀನಿ. ಸ್ವಲ್ಪ ಮಳೆ ಕಾವು ಅಂತ ಅಂತಾರಲ್ಲ, ಬಿಸಿಲು, ಆ ಥರ ಮಧ್ಯಾಹ್ನ ಬಿಸಿಲು ಬರುತ್ತೆ, ಮತ್ತು ಬೆಳಗ್ಗೆಯಿಂದ ಸ್ವಲ್ಪ ಬಿಸಿಲಿರುತ್ತೆ, ಮಧ್ಯಾಹ್ನ ಆಗಿದ ತಕ್ಷಣ ಚೆನ್ನಾಗಿ ಜೋರು ಮಳೆ ಹಿಡ್ಕೊತೈತೆ. ಅದರಲ್ಲೂ ನಮ್ಮ ಕಡೆಗಿಂತ ಸಿಟಿ ಒಳಗಡೆ ಜಾಸ್ತಿ ಆಗಿದೆ ಮಳೆ. ಮರ ಗಿಡಗಳಿದ್ದ ಕಡೆ ಮಳೆ ಅಂತಾರೆ ನೋಡಿ, ಮರ ಗಿಡಗಳಿಲ್ಲ ಐತೆ, ಅಲ್ಲಿ ಚೆನ್ನಾಗಿ ಮಳೆ ಹೋಯ್ತೈತೆ. ಬಿಲ್ಡಿಂಗ್ ಇರೋ ಕಡೆನೇ ಚೆನ್ನಾಗಿ ಜಾಸ್ತಿ ಮಳೆ ಬರ್ತೈತಪ್ಪ. ಏನೋ ನಾವು ಓದ್ಕೊಂಡಿರೋ ತಪ್ಪೋ ಬರೆದಿರೋರು ತಪ್ಪೋ ಏನೋ ಗೊತ್ತಿಲ್ಲ, ಅದೆಲ್ಲ ಸೈನ್ಸು, ಅದೆಲ್ಲ ಓದಿಲ್ಲ ನಾವು ಜಾಸ್ತಿ, ಗೊತ್ತಾಗಲ್ಲ. ಹಂಗೇನೆ ಬಾಕ್ಲದ ಮ್ಯಾಟ್ಗಳು ಒಗ್ದಾಕಿದ್ದೀನಿ. ಇದು ಬಾಕ್ಲು ಮ್ಯಾಟು, ಇದು ನಮ್ಮ ಡ್ಯಾನಿ ಮ್ಯಾಟು ನೋಡಿ. ಇಲ್ಲಿ ಹೇಗಿದೆ ಸರ, ಅವನೇ ಕುತ್ಕೆಗೆ ಹಾಕೋಬೋದು ಅಲ್ಲೋನ ಡ್ಯಾನಿ, ಇಲ್ಲೇ ಅವನೇ. ಯಾಕೆ ಹಂಗೆ ಮಾಡಿದೀಯಾ ಮ್ಯಾಟೆಲ್ಲನೂ? ಕೊಟ್ಟಾಗ ಚೆನ್ನಾಗೇ ಇತ್ತು ಮ್ಯಾಟ್. ಅದು ಕೊನೆ ಕುತ್ಕೊಂಡು ಕಡ್ದು ಹಿಂಗೆ ಹಾಕಿ ಕಿತ್ತು ಹಿಂಗೆ ಮಾಡ್ಕೊಂಡಿದೆ. ಒಂದು 2 ಇಟ್ಟಿದ್ದೀನಿ. ಇನ್ನೊಂದು ಇದೇ ಥರದ್ದು ಸೇಮ್ ಇತ್ತು, ಅದು ಮುನ್ನಿ ತೀರೋಯ್ತಲ್ಲ ಅವಾಗ ಅವಳದೇ ಇದು ಮ್ಯಾಟು. ಅದಕ್ಕೆ ಒಂಥರ ಎಸೆಕ್ ನನಗೆ ಕೊನೆ ಕೈ ಬರಲ್ಲ. ಅಂದರೆ ಅದೊಂದನ್ನ ಅವತ್ತು ತೀರೋಗಿತ್ತಲ್ವ, ಅವತ್ತು ಆಸ್ಮಂಗ್ಸಿದ್ವಿ ಅಂತ ಅಂದ್ಬಿಟ್ಟು ಅದನ್ನ ಎಸ್ತೀವಿ. ಆಮೇಲೆ ಇನ್ನೊಂದು ಪೀಸು, ಇದು ದೊಡ್ಡದು ಮ್ಯಾಟು, ಒಂದೇ ಮ್ಯಾಟು ಇದು. ಇದನ್ನೇ 2 ತುಂಡು ಮಾಡಾಕಿದ್ವಿ. ಅಂದರೆ ಒಗೆಯೋದಕ್ಕೆ ಕಷ್ಟ ಆಗುತ್ತೆ. ಇದು ಒಂಥರ ವೇಸ್ಟ್ ಬಟ್ಟೆ ಅನಿಸುತ್ತೆ ಇದೆಲ್ಲ. ಇದು ಎಂಥ ಬಟ್ಟೆನೋ ಗೊತ್ತಿಲ್ಲ ನನಗೆ ಹೇಳೋಕ್ಕೆ. ಈ ವೇಸ್ಟ್ ಬಟ್ಟೆಯಲ್ಲಿ ಮಾಡಿರ್ತಾರಲ್ವ, ಹಂಗಾಗಿ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ, ಅದು ತೂಕ ಇತ್ತು, ಉದ್ದ ಇತ್ತಲ್ಲ, ಹಂಗಾಗಿ 2 ತುಂಡು ಮಾಡಿದ್ದೆ ಅವಳಿಗೆ ಅಂತಲೇ, ಹಾಸೋದಕ್ಕೆ ಅಂತಲೇ. ಆಟ ಹೋಯ್ತೈತೆ, ಹೋಗ್ಬಿಡ್ಲಿ ಆಮೇಲೆ ಮಾತಾಡೋಣ. ಬಿಸಿಲು ನೋಡಿ ಹೆಂಗೆ, ಇವಾಗ ಬಿಸಿಲು ಬರ್ತೈತೆ. ಆಮೇಲೆ ಏನಾಯಿತು ಅಂದರೆ 2 ತುಂಡು ಮಾಡಿದ್ನಲ್ಲ, 1 ತುಂಡು ಅವಳಿಗೆ ಹಾಸ್ಬಿಟ್ಟು 1 ತುಂಡು ಹಂಗೆ ಇಡುವೆ ಯಾವಾಗ್ಲೂ. ಅವಳು ಈ ಥರ ಎಲ್ಲ ಕಿತ್ತು ಏನು ರಂಪ ಮಾಡ್ತಿರ್ಲಿಲ್ಲ. ಅವಳಿಗೆ ಸ್ವಲ್ಪ ಏಜ್ ಆಗಿತ್ತಲ್ಲ. ಮರಿಗಳಲ್ಲಿ ಸ್ವಲ್ಪ ಏನು ಅಂದರೆ ಒಂದು 4-5 ವರ್ಷ ತನಕನೂ ಅವಕ್ಕೆ ಆಟ ಆಡೋ ಮೂಡಿರುತ್ತೆ, ಹಂಗಾಗಿ ಅವಂಗೆ ಮಾಡ್ತವೆ. ಆಮೇಲೆ ಏನು ಆ ಥರ ಎಲ್ಲ ಕಿತ್ತಾಕೋದು ಆ ಥರದ್ದೆಲ್ಲ ಏನು ಮಾಡಲ್ಲ. ಸೊ ಹಂಗಾಗಿ ಅವಳು ತೀರೋಗಿದ್ದ ದಿವಸ ಒಂದು ಹಾಸಿದ್ದೆ, ಹಂಗಾಗಿ ಅದನ್ನು ಎಸ್ತೀವಿ. ಹಾಸಿಗೆದು ಎಲ್ಲ ಬ್ಲಡ್ ಎಲ್ಲ ಮಾಡಿಬಿಟ್ಟಿತ್ತು, ಅದು ಸಖತ್ತು ವಾಮಿಟಿಂಗು ಅದು ಇದು ಅಂತ, ಹಂಗಾಗಿ ಅದು ಎಸ್ತೀವಿ. ಇದು ಇನ್ನೊಂದು ಪೀಸ್ ಇತ್ತಲ್ಲ, ಇದನ್ನು ಡ್ಯಾನಿಗೆ ಹಾಸೋದಕ್ಕೆ ಅಂತ ಶುರು ಮಾಡಿಕೊಂಡೆ ನಾನು. ನನ್ನ ಮಗ ಏನು ಎಲ್ಲನೂ ಅರ್ದು ರಂಪ ಮಾಡಿ ಸರಮಾಲೆಗಳನ್ನೇ ಮಾಡಿಟ್ಟವನೆ. ಒಗ್ದಾಕಿದ್ದೀನಿ ಇವತ್ತು. ಒಂದು 2 ದಿವಸ ಆಗಿತ್ತು ತೆಗೆದು ಆಚೆ ಕಡೆ ಹಾಕಿದ್ದೆ, ಇನ್ನೊಂದು ಕೊಟ್ಟಿದ್ದೆ. ಆಮೇಲೆ ಸ್ವಲ್ಪ ಮಳೆಲೆಲ್ಲ ನೆಂದಂಗಾಗಿತ್ತು. ಇವತ್ತು ಬೆಳಿಗ್ಗೆ ತೊಳೆದಾಕ್ತೆ. ಹಾಗೆ ಬಾಕ್ಲು ಮ್ಯಾಟ್ನು ಕೂಡ ತೊಳೆದಾಕ್ತೆ. ಇನ್ನೊಂದು ತರೋಣ ಅಂದ್ಕೊಂಡಿದ್ದೆ, ಇದು ಹಾಳಾಗಿದೆ. ಇದೇನು ಗೊತ್ತಾ, ಗ್ರಿಪ್ ಇರುತ್ತೆ, ಚೆನ್ನಾಗಿ ಬೀಳಲ್ಲ, ಹಿಂಗೆ ಕಾಲು ಹಾಕಿದ ತಕ್ಷಣ ಜಾರಲ್ಲ, ಒಂಥರ ಗ್ರಿಪ್ಪಾಗಿ ನೆಲಕ್ಕೆ ಅಂಟ್ಕೊಳ್ಳುತ್ತಲ್ಲ, ಆ ಥರ ಮ್ಯಾಟ್ ಇದು. ಸ್ವಲ್ಪ ಹಾಳಾಗಿದೆ, ಇನ್ನೊಂದು ತರೋಣ ಅಂದ್ಕೊಂಡೆ. ಇರಲಿ ಇವಾಗ ಯಾಕೆ ಅರ್ಜೆಂಟಿಗೆ ಅಂತ ಅಂದ್ಕೊಂಡು ಮತ್ತೆ ತೊಳೆದಾಕಿ 2 ಒಣ ಹಾಕಿದ್ದೀನಿ. ಮೋಸ್ಟ್ಲಿ ಹಿಂಗೆ ಬಿಸಿಲು ಬಂದಾಗ ಒಣಗಿಸ್ಕೋಬೇಕು, ಆಮೇಲೆ ವಾಪಸ್ ತೆಗೆದಿಟ್ಕೊಬೇಕು. ಹಾಗೆಯೇ ಇನ್ನೊಂದು ಸ್ವಲ್ಪ ಬಾಕ್ಲುದು ಫ್ಲವರ್ ಹಾಕಿದ್ದೀವಲ್ವ, ತೋರಣ, ಅದೆಲ್ಲನೂ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ತೆಗೆದು ಎಲ್ಲನೂ ಕ್ಲೀನ್ ಮಾಡಿ ತೊಳೆಯೋಕೆ ಹಾಕೋಣ. ಅದೇನು ಸ್ವಲ್ಪ ಸರ್ಪುಡಿ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಕಿ, ಪ್ಲಾಸ್ಟಿಕ್ಕಿಂದು ಅದು ತುಂಬ ಸುಡೋ ನೀರಿಗೆಲ್ಲ ಹಾಕೋಕ್ಕಾಗೋದಿಲ್ಲ, ಲೈಟಾಗಿ ಸ್ವಲ್ಪ ಇದ್ರಾಗಿರೋದಕ್ಕೆ ಹಾಕಿದ್ರೆ ಕೊಳೆ ಎಲ್ಲ ಬಿಡುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅಲ್ಲಿ ನಮ್ಮ ಅಂಗಡಿ ಮನೆ ಹತ್ರ ಒಂದು ಇಲಿ ಮರಿ ಸಿಕ್ಕಿತ್ತು. ಅದು ನನ್ನ ಮಗನಿಗೆ ತೋರಿಸೋದಕ್ಕೆ ಅಂತ ಕರೆದ್ರೆ, ಅವನು ಪುಣ್ಯಾತ್ಮ ನೋಡಿದ ತಕ್ಷಣ ನಾನು ಸಾಕೋಬಿಡ್ತೀನಿ ಅಂತ. ಅವ್ನು ಏನೇ ಒಂದು ಪ್ರಾಣಿ ಪಕ್ಷಿ ನೋಡಿದ್ರೆ ಅದು ನಾನು ಸಾಕೋಬಿಡ್ತೀನಿ ಅಂತಾನೆ. ತರೋವರೆಗೂ ಅಷ್ಟೇ, ತಂದಮೇಲಿನೇನು ನಮ್ಮ ಕತೆ ಕೇಳೋಂಗಿಲ್ಲ, ನಾವೇ ಕ್ಲೀನ್ ಮಾಡೋದು, ನಾವೇ ಇದು ಮಾಡೋದು. ಅದೆಲ್ಲ ಓಡಾಯ್ತಂತೆ. ಅವ್ನು ಆಲ್ರೆಡಿ ಬೋನ್ ಇದೆ, ಒಂದು ಬೋನ್ ತೊಗೊಬಂದು ರೆಡಿ ಮಾಡ್ಕೊಂಡಿದ್ದ, ನೋಡಿ ಹೆಂಗಿದೆ ಅಂತ. ಈ ಬೋನ್ ತಗೊಬಂದು ಶೆಡ್ ರೂಮಲ್ಲಿ ಇದ್ದಿದ್ದು ಬೋನ್ ತೆಗೆದು ರೆಡಿ ಮಾಡಿ ಅದಕ್ಕೆಲ್ಲ ಹಾಸಿ ಎಲ್ಲನೂ ರೆಡಿ ಮಾಡಿದ್ದ. ಅದು ಒಂದು ಸ್ವಲ್ಪ ಹೊತ್ತಿದ್ದು ಓಡೋಗೈತೆ ಇವಾಗ. ಇಲ್ಲೇ ಎಲ್ಲೋ ಕಳ್ಸೋದ್ನಂತೆ, ಗಿಡದ ಸಂದಿ ಕೇಳಿದ್ರೆ ಇಲ್ಲಿ ಹೋಯ್ತು ಅಂತಾನೆ. ನಮ್ಮ ಡ್ಯಾನಿ ನೋಡಿದ್ರೆ ಗಿಡದೊಳಗೆಲ್ಲ ನುಗ್ಗಿ ಹಾಳು ಮಾಡಾಕುತ್ತೆ. ಅದು ಮರಿ ಬೇರೆ, ಇನ್ನೂ ಇಲ್ಲೇ ಸೇರ್ಕೊಂಡ್ರೆ, ಕಾರ್ ಶೆಡ್ಡಿಗೆ ಹೋಗಿ ಸೇರ್ಕೊಂಡ್ರೆ ಅದು ಇದು ಕಡಿಯುತ್ತೆ ಬೇರೆ. ಎಲ್ಲೋಯ್ತೋ ಏನೋ. ಡ್ಯಾನಿ ನೀನೇನಾರು ನೋಡ್ದಾ? ಇಲ್ಲಿ ನೋಡ್ದೇನೋ ಡ್ಯಾನಿ? ಇಲ್ಲಿ ನೋಡ್ದೇನೋ? ನೋಡ್ದೇನೋ? ಇವಾಗ ಬಾಕ್ಲು ತೋರಣ ಎಲ್ಲ ತೆಗೆದು ನೆನೆ ಹಾಕೋಣ. ಸ್ವಲ್ಪ ಹೊತ್ತು ನೆಂದರೆ ಸಾಕು, ಅದು ಕೊಳೆ ಎಲ್ಲ ಬಿಡುತ್ತಲ್ವ. ಆಮೇಲೆ ತೆಗೆದ್ಬಿಟ್ಟು ಒಳ್ಳೆ ನೀರಲ್ಲಿ, ಚೆನ್ನಾಗಿರೋ ನೀರಲ್ಲಿ ಒಂದು 2-3 ಸರಿ ಜಾಲಾಡ್ಬಿಟ್ಟು ಹಂಗೆ ಸೋರ್ಗಟ್ಟಿದ್ರೆ ಅದೇನು ಒಂದು ದಿವಸಕ್ಕೇನೆ ಎಲ್ಲ ನೀರೆಲ್ಲ ಇಳಿದೋಗುತ್ತೆ. ಇವಾಗ ಆ ಕೆಲಸ ಮಾಡೋಣ.
ಫ್ರೆಂಡ್ಸ್ ಹಾಗೇನೆ ಸ್ವಲ್ಪ ರಾತ್ರಿದ ಅನ್ನ ಮಿಕ್ಕಿತ್ತು, ಹಾಗಾಗಿ ಸ್ವಲ್ಪ ಅಕ್ಕಿ ನೆನೆಸೋಣ ಅಂತ ಅಕ್ಕಿ ನೆನೆಹಾಕ್ತಿದ್ದೆ. ಅದಕ್ಕಿಂತ ಮುಂಚೆನೇ ನಾನು ಉದ್ದಿನಬೇಳೆ ಬೆಳಗ್ಗೆನೇ ನೆನೆಹಾಕಿದ್ದೆ. ಬೆಳಗ್ಗೆ ಟಿಫನ್ ಏನೂ ಮಾಡಿರಲಿಲ್ಲ, ರಾತ್ರಿ ಸಾಂಬಾರಿತ್ತು, ಕಡಲೆಕಾಳು ಮತ್ತು ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡಿದ್ದೆ. ಹಾಗಾಗಿ ಅದಕ್ಕೇ ರೈಸ್ ಮಾಡಿಕೊಂಡೆ. ಸಂಡೇ ಅಲ್ವಾ, ಸಂಜೆ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ. ಇವಾಗ ಅಕ್ಕಿ ನೆನೆಹಾಕ್ತಾ ಇದ್ದೆ. ಅಂದರೆ ಉದ್ದಿನಬೇಳೆ ಅಕ್ಕಿ ಎಲ್ಲ ಒಟ್ಟಿಗೆ ಒಂದೊಂದು ಟೈಮ್ ತೊಳೆದು ನೆನೆಸ್ತೀನಿ, ಇಲ್ಲ ಅಂತ ಅಂದರೆ ಹಿಂಗೇನಾದ್ರು ನೆನಪಾಗಿದ್ದ ತಕ್ಷಣ ಫಸ್ಟ್ ಉದ್ದಿನಬೇಳೆ ನೆನೆಸ್ಬಿಡ್ತೀನಿ. ಉದ್ದಿನಬೇಳೆನೇ ಚೆನ್ನಾಗಿ ನೆನಿಬೇಕು ಅಕ್ಕಿಗೆ ಯಾವಾಗ್ಲೂ. ಅಕ್ಕಿ ಬೇಕಿದ್ರೆ ಬೇಗ ನೆನೆದ್ಬಿಡುತ್ತೆ. ಆಮೇಲೆ ಅದು ಅಕ್ಕಿ ನೆನೆಯೋದಕ್ಕೆ ಇಟ್ಟಾದಮೇಲೆ ಅರಿಗೆ ಯಾರೋ ಚಕೋತ ಹಣ್ಣು ಕೊಟ್ಟಿದ್ರಂತೆ. 2 ಕೊಟ್ಟಿದ್ರು, ಒಂದು ಚಿಕ್ಕದಿತ್ತು, ಒಂದು ದೊಡ್ಡದಿತ್ತು. ಇದೇ ದೊಡ್ಡದಲ್ಲ, ತುಂಬ ದೊಡ್ಡ ದೊಡ್ಡ ಸೈಜೆಲ್ಲ ಬರುತ್ತೆ ಚಕೋತ ಹಣ್ಣು. ಇದು ಒಂದು ಸ್ವಲ್ಪ ಪರವಾಗಿಲ್ಲ, ಮೀಡಿಯಮ್ ಆಗಿತ್ತು. ಏನಂದರೆ ಚಕೋತ ಹಣ್ಣಲ್ಲಿ ಒಂದು 2 ಥರ ಬರುತ್ತೆ. ಒಂದು ಕೆಂಪು ಕಲರ್ದು ಬರುತ್ತೆ, ಇದೊಂದು ಮಾಮೂಲಿ ವೈಟ್ ಕಲರ್ ಅಂತೀವಲ್ವ, ಅದೊಂದು ಬರುತ್ತೆ. ಕೆಂಪು ಕಲರ್ದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ಎರಡೂ ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ. ಆದರೆ ಸುಲಿಯೋದಕ್ಕಿಂತ ಮುಂಚೆ ಏನು ನನಗಷ್ಟು ಗೊತ್ತಾಗಲ್ಲ, ಕೆಂಪುದು ಯಾವುದು, ವೈಟ್ ಕಲರ್ ರೆಡ್ ಯಾವುದು ಮತ್ತು ವೈಟ್ ಕಲರ್ ಯಾವುದು ಅಂತ ಅಷ್ಟು ಗೊತ್ತಾಗೋದಿಲ್ಲ. ಸರಿ, ಭುವನ್ ಆವಾಗಲಿಂದ ಕೇಳ್ತಾ ಇದ್ದ ಇದು ಕಟ್ ಮಾಡಿ ಅಂತ. ಚಕೋತ ಹಣ್ಣು ಅಂತ ಅಂದರೆ ಇದು ಚಕೋತ ಹಣ್ಣು ಆಗಿರಲಿಲ್ಲ, ಹುಳಿ ಹಣ್ಣು ಆಗಿಬಿಟ್ಟಿತ್ತು. ಸಿಕ್ಕಾಬಟ್ಟೆ ಹುಳಿ ಇತ್ತು. ಹುಳಿ ಇದ್ದೇ ಇರುತ್ತೆ ಯಾವಾಗ್ಲೂ ಚಕೋತ, ಆದರೆ ತುಂಬ ಹುಳಿ ಇತ್ತು ನಾವು ತಿನ್ನುವಾಗ್ಲೂ. ಆದರೆ ನೀಟಾಗಿ ಬಿಡಿಸ್ಬಿಟ್ಟು ಅದ್ರದ್ದು ಏನು ಪಲ್ಪಿ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟು. ಯಾರಾದ್ರೂ ಹಂಗೆ ಟ್ರೈ ಮಾಡಬೇಡಿ. ಒಂದು ಗುಕ್ ಬಾಯಿಗೆ ಹಾಕಿದ ತಕ್ಷಣವೇ ಎಷ್ಟು ಹುಳಿಯಾಗುತ್ತೆ ಅಂದರೆ ಒಂಥರ ಆಗ್ಬಿಡುತ್ತೆ. ನೋಡಿ ನನ್ನ ಎಕ್ಸ್ಪ್ರೆಷನ್. ನಿಜ ಹಿಂಗೆ ಅಂತ ಅನ್ನಿಸ್ತು. ಆಮೇಲೆ ಎಲ್ಲ ಬಿಡಿಸಿ ಎಲ್ಲ ಆದಮೇಲೆ ನಾನು ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಉಪ್ಪು ಖಾರ ಪುಡಿನ ಹಾಕ್ಕೊಂಡು ತಿಂದಿದ್ದು. ಆವಾಗಂತೂ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತಿತ್ತು. ಇನ್ನೂ ಒಂದು ಚಿಕ್ಕದಿತ್ತು, ಅದನ್ನು ಮಾಡಿರಲಿಲ್ಲ. ನೋಡೋಣ, ಫಸ್ಟ್ ಇದನ್ನು ಮಾಡ್ಕೊಳ್ಳೋಣ, ಬೇಕಂತಂದರೆ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಯಾವಾಗಲೂ ದೊಡ್ಡದು ಬರುತ್ತಲ್ವ ಅದನ್ನು ಟೇಸ್ಟ್ ಮಾಡಿದ್ದೆ, ಇಷ್ಟು ಚಿಕ್ಕದು ಯಾವಾಗಲೂ ಮಾಡಿರಲಿಲ್ಲ. ಅಂದ್ಕೊಂಡೆ ಬಲ್ತಿಲ್ವ ಏನೋ ಅಂತ. ಆದ್ರೂ ಇದು ಪರವಾಗಿರಲಿಲ್ಲ, ಪಲ್ಪಿ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಅದು ಸಿಕ್ಕಾಬಟ್ಟೆ ಹುಳಿ ಇತ್ತು. ಉಪ್ಪು ಖಾರ ಹಾಕೊಂಡ್ಮೇಲೆ ಮಾತ್ರ ಮಸ್ತಿತ್ತು ತಿನ್ನೋದಕ್ಕೆ. ನಾನು ಫಸ್ಟ್ ಟೈಮು ಈ ರೆಡ್ ಕಲರ್ದು ಟೇಸ್ಟ್ ಮಾಡಿದ್ದು ಸಕಲೇಶಪುರ ಸೈಡಿಂದ ಬರುವಾಗ. ಅಂದರೆ ನಾವು ಆ ಕಡೆ ಧರ್ಮಸ್ಥಳ ಸೈಡೇನೋ ಹೋಗಿದ್ವಿ, ಮರ್ತೇ ಹೋಗಿದ್ದೆ ಸ್ವಲ್ಪ. ಆ ಕಡೆ ಸೈಡ್ ಹೋಗಿದ್ವಿ, ಮಂಗಳೂರು ಧರ್ಮಸ್ಥಳ ಸೈಡಿಂದ ಬರುವಾಗ ಏನಂದರೆ ಫುಲ್ಲು ಒಂಥರ ಏಸ್ಕೆ ಸುಸ್ತು ಎಲ್ಲ ಆಗ್ತಿತ್ತು. ಏನೂ ಒಂಥರ ಊಟ ಎಲ್ಲ ಟೇಸ್ಟ್ ಅನ್ನಿಸ್ತಾ ಇರಲಿಲ್ಲ. ಆ ಟೈಮಲ್ಲಿ ಈ ಹಣ್ಣನ್ನು ಫಸ್ಟ್ ಟೈಮು ನಾನು ಟೇಸ್ಟ್ ಮಾಡಿದ್ದು. ಅವರೇನೆ ಎಲ್ಲ ಬಿಡಿಸಿ ಉಪ್ಪು ಖಾರ ಹಾಕಿ ಪೇಪರ್ ಮೇಲೆ ಕೊಟ್ಟಿದ್ರು. ಸಖತ್ತಾಗಿತ್ತು. ಅಯ್ಯೋ, ನಾವು ಇದನ್ನು ಯಾವಾಗಲೂ ನೋಡ್ತಾ ಇದ್ವಿ ನೋಡು, ಜರ್ನಿ ಟೈಮಲ್ಲಿ ಒಳ್ಳೆ ಇದು ಫುಡ್ಡು, ಒಂಥರ ಏಸ್ಕೆಲ್ಲ ಆಗ್ತಿರುತ್ತಲ್ಲ ಅವರಿಗೆ ಒಂದು ಸ್ವಲ್ಪ ಬಾಯಿಗೆಲ್ಲ ಚೆನ್ನಾಗುತ್ತೆ ಮಾತ್ರ ಇದು ಅಂತ ಅನ್ನಿಸ್ತು. ಆವಾಗಲೇ ನಾನು ಫಸ್ಟ್ ಟೈಮ್ ಅದನ್ನು ಟೇಸ್ಟ್ ಮಾಡಿದ್ದು ಚಕೋತ ಹಣ್ಣನ್ನು. ಮತ್ತು ನಮ್ಮೂರಲ್ಲೇ ಇಲ್ಲಿ ಯಾರ್ದೋ ಮನೆಯದು ಮರ ಇತ್ತು ಅಂದರೆ ಪಕ್ಕದೂರವರು ಅವರು ಮಾರ್ತಾಯಿದ್ರು. ಆವಾಗ 1-2 ಸರಿ ತೊಗೊಂಡು ಬಂದು ಮಾಡ್ಕೊಂಡು ತಿಂದಿದ್ದೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಇದ್ದವ್ರಿಗೆಲ್ಲ ಸಿಕ್ಕಾಬಟ್ಟೆ ಬೇಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಮಾತ್ರ, ಹುಳಿ ಜಾಸ್ತಿ ಅಲ್ವಾ. ಹಾಗಾಗಿ ಒಂಥರ ನೊರೆ ಥರ ಬಾಯಿಗೆ ತೇಗ್ದಾಗೆಲ್ಲ ನೊರೆ ಬರೋ ಥರ ಆಗಿಬಿಡುತ್ತೆ. ಏನಂದರೆ ಒಂದು ಪೀಸ್ ತಿಂದು ನೋಡಿ, ನಿಮ್ಗೆ ಇಷ್ಟ ಆದರೆ ತಿನ್ಬೋದು. ಸ್ವಲ್ಪ ಜೀರ್ಣಶಕ್ತಿ ಇದ್ದವ್ರಂದರೆ ಹೆಂಗಾಗಿರೋರು ಸ್ವಲ್ಪ ತಿಂದರೆ ಓಕೆ, ಪರವಾಗಿಲ್ಲ, ಅರ್ಗುತ್ತೆ ಅಂತ ಹೇಳ್ಬೋದು. ನಾನು ಇಲ್ಲಿ ಮನೆ ಹತ್ರ ಏನು ಸಿಕ್ಕಿತ್ತು ಅಂತ ಅನ್ನಲ್ಲ, ಸೇಲ್ ಮಾಡ್ತಿದ್ರು ಅನ್ನೋ ಆವಾಗ ತೊಗೊಂಡು ತಿಂದಿದ್ದು ವೈಟ್ ಕಲರು. ಸಕಲೇಶ್ಪುರದಿಂದ ಬರುವಾಗ ತಿಂದಿದ್ದು ಮಾತ್ರ ಒಂಥರ ಅದು ಪಿಂಕ್, ಡಾರ್ಕ್ ಪಿಂಕ್ ಆಗಿರುತ್ತೆ, ಒಂಥರ ರೆಡ್ ಅಂತ ಅನ್ಬೋದು, ಇಲ್ಲ ಪಿಂಕ್ ಅನ್ಬೋದು, ಅದು ತಿಂದಿದ್ದು. ಎರಡು ಚೆನ್ನಾಗಿತ್ತು. ಆದರೆ ಆ ರೆಡ್ ಕಲರ್ದು ತುಂಬ ಇಷ್ಟ ಆಯಿತು, ಅದು ಚೆನ್ನಾಗಿ ಬಲ್ತಿತ್ತು. ನೀವೇನಾದ್ರು ಚಕೋತ ಟೇಸ್ಟ್ ಮಾಡಬೇಕು ಅಂತಂದರೆ ತುಂಬ ಚಿಕ್ಕದು ತೊಗೋಬೇಡಿ, ತುಂಬ ದೊಡ್ಡದೇ ತೊಗೊಳ್ಳಿ. ಏನು ಅಂತಂದರೆ ಒಂದು ಅರ್ಧನ ಕಟ್ ಮಾಡಿಸ್ಕೊಂಡು ಬೇಕಿದ್ರೆ ಅರ್ಧ ಮನೆಗಾರು ತೊಗೊಂಡು ಬರ್ಬೋದು. ತುಂಬ ಚಿಕ್ಕದೆಲ್ಲ ಬಲ್ತಿರಲ್ಲ, ಮತ್ತು ಚೆನ್ನಾಗಿ ಬಲ್ತಿರೋ ಅಂಥದ್ದು ತಗೊಂಡ್ರೇ ಟೇಸ್ಟು ತಿನ್ನೋದಕ್ಕೆ ಯಾವಾಗ್ಲೂ. ನನಗೂ ನನ್ನ ಮಗನಿಗೂ ಅಂತೂ ಚೆನ್ನಾಗಿ ರುಚಿ ಕೊಡ್ತು ಅಂತ ಹೇಳ್ಬೋದು. ನನ್ನ ಮಗ ಕೈಯೆಲ್ಲ ಬೆರಳೆಲ್ಲ ನೆಕ್ಕೋತಿದೆ ನೋಡಿ. ನಾನು ಕೂಡ ಸಖತ್ ಚೆನ್ನಾಗಾಯಿತು ಮಾತ್ರ, ನಿಜ ಹೇಳಬೇಕು ಅಂತ ಅಂದರೆ. ಅದಾದಮೇಲೆ ಇನ್ನು ತೋರಣಗಳು ಒಣ ಹಾಕಿದ್ನಲ್ವ, ಅದ್ರ ಕಡೆ ನೋಡಿದೆ.
ಹಾಗೆ ಬಾ ಬೇಗ. ಚಕಮ್ ಚಕಮ್. ನಿನ್ನನ್ನು ಬಿಡೋಕ್ಕೆ ನಾಯಿ ಬಿಟ್ಟಂಗೆ ಮಾಡ್ತಾ ಇದ್ದೀನಿ ಮಗ ನಾನು ಅಲ್ಲ. ಡ್ಯಾನಿ ಗೇಟಿಂದ ಓಡ್ತಾನೆ ಅಂತ ಅನ್ನೋ ಥರ. ಫ್ರೆಂಡ್ಸ್, ಹಂಗೇ ಭುವನ ಸ್ಕೂಲಿಂದು ಮಾಸ್ ಕಾರ್ಡ್ ನೋಡೋಕ್ಕೆ ಅಂತ ಹೋಗಿದ್ವಿ ಶನಿವಾರ. ಮಾಸ್ ಕಾರ್ಡ್ ಅಂದರೆ ಇವಾಗ ಇನ್ನೂ ಟೆಸ್ಟ್ ಆಗಿತ್ತು, ಅದ್ರದ್ದು ಪೇಪರ್ಸ್ ನೋಡೋದಕ್ಕೆ ಅಂತ ಕರೆದಿದ್ರು. ಹಾಗಾಗಿ ಭುವನ ನಾನು ಹೊರಟ್ವಿ. ಮತ್ತು ಇನ್ನೊಂದೇನು ಅಂತಂದರೆ ಇದು ಹೈವೇ ರೋಡ್ ಬೇರೆ, ಹಾಗಾಗಿ ನಾನೇ ಬಿಡ್ತೀನಿ ಅಂತ ಅಂದರು. ಕೆಲವೊಮ್ಮೆ ಬೈಕಲ್ಲಿ ಓಡಾಡ್ತೀನಿ ನಾನೇ, ಅಂದರೂ ನನಗೆ ಭುವನಂಗೆ ಕೂರಿಸ್ಕೊಂಡು ಓಡಾಡೋದಕ್ಕೆ ನಿಜವಾಗ್ಲೂ ಭಯ ಆಗುತ್ತೆ. ಬೇಕಿದ್ರೆ ನಾನು ಒಬ್ಬೊಬ್ಬಳೇ ಓಡಾಡ್ತೀನಿ, ಇಲ್ಲಾಂದರೆ ಭುವನಂಗೆ ಕರ್ಕೊಂಬರೋದು ಅಂದರೆ ನಂಗೆ ಸ್ವಲ್ಪ ಭಯ ಆಗುತ್ತೆ. ಇವಾಗ ಒಂದು ದೊಡ್ಡನಾಗಿದ್ದಾನೆ. ಮುಂಚೆ ಎಲ್ಲ ಏನಂದರೆ ಚಿಕ್ಕ ಮಗು ಇದ್ದಾಗ ಹಂಗೆ ಮುಂದೆ ನಿಲ್ಲಿಸ್ಕೊತಿದ್ದೆ. ಅವನ ಹಿಂದೆ ಕೂತಾಗ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ಆಟೋದಲ್ಲಿ ಕಳಿಸ್ಲಾ ಅಂತಂದರು. ಮತ್ತು ಎಂತಕ್ಕೆ ಒಂಚೂರು ಹಿಂಗೆ ಬಿಟ್ಟು ಬಂದುಬಿಡಿ, ಆ ಕಡೆಯಿಂದ ಬೇಕಿದ್ರೆ ಮತ್ತೆ ಫೋನ್ ಮಾಡ್ತೀನಿ ಅಂದೆ. ಸರಿ ಅಂತ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಭುವನು ನಾನು ಹರಿ. ಇದೇ ಭುವನ ಸ್ಕೂಲು ಕ್ರೈಸ್ಟ್ ಅಕಾಡೆಮಿ ಅಂತ, ಇಲ್ಲೇ ನಮಗೆ ನಿಯರ್ ಹತ್ರನೇ ಇದೆ. ಹೋಗೋಷ್ಟರೊಳಗೆ ಸುಮಾರು ಜನ ಪೇರೆಂಟ್ಸ್ ಎಲ್ಲ ಬಂದು ಹೋಗ್ತಾಯಿದ್ರು. ಅವ್ರು ಬೆಳಿಗ್ಗೆ 9 ಗಂಟೆಯಿಂದ 12:30ವರೆಗೂ ಏನೋ ಟೈಮಿಂಗ್ಸ್ ಕೊಟ್ಟಿದ್ರು. ಆ ಟೈಮಲ್ಲೇ ನಾನು ಕೂಡ ಬಂದಿದ್ದೆ. ಭುವನು ಪರವಾಗಿಲ್ಲ, ಆದಷ್ಟು ಅವನಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದಾನೆ. ಏನಂದರೆ ನಾನು ಅವನಿಗೆ ಜಾಸ್ತಿ ಪ್ರೆಷರೆಲ್ಲ ಏನು ಕೊಡೋಲ್ಲ. ಏನಂದರೆ ಬರ್ಕೊ ಅಂತ ಮಾಮೂಲಿ ಮನೇಲಿ ಹೇಳೋದು ಬಿಟ್ಟರೆ ಟೆಸ್ಟಿಂದು ಇದೆಲ್ಲ ಏನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನು ಅವನಿಗೂ ತಲೆ ಕೆಡಿಸಲ್ಲ. ಏಕೆಂದರೆ ಮಕ್ಕಳು ಚಿಕ್ಕವರಿದ್ದಾಗ ನಾವೇನೇ ಬಲವಂತ ಮಾಡಿ ಓದಿಸಿ ಬರ್ಸಿದ್ರು ಕೂಡ ಅವ್ರು ದೊಡ್ಡವರಾದ್ಮೇಲೆ ಅವರಾಗೇ ಓದಬೇಕು ಅನ್ನೋ ಒಂದು ಮೈಂಡ್ ಬರಬೇಕು ಅನ್ನೋದು ನನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಏಕೆಂದರೆ ನನಗೆ ಕಣ್ಣಾರೇ ನೋಡಿರೋ ಅಂಥದ್ದು, ನನಗೆ ಅನುಭವ ಆಗಿರೋವಂಥದ್ದು ತುಂಬ ಇದ್ದಾವೆ. ಯಾಕೆಂದರೆ ಯಾರು 1ರಿಂದ SSLC ತನಕ ತುಂಬ ಚೆನ್ನಾಗಿ ಓದ್ತಿದ್ರು, ಅವ್ರ ಮುಂದೆ ಓದದೇ ಇರೋ ಮಕ್ಕಳು ನಮ್ಮ ಜೊತೆ ನಾನು ಓದುವಾಗ ನನ್ನ ಜೊತೆ SSLC ಫೇಲ್ ಆದಂಥ ಮಕ್ಕಳು ಇವಾಗ ಕೆಲಸದಲ್ಲಿರೋ ಅಂಥದ್ದು. ಹಾಗಾಗಿ ಬರ್ಕೋ ಅಂತ ಅನ್ನೋದು ಹೇಳೋದನ್ನ ಹೇಳ್ತೀನಿ. ಅದ್ರ ಮೇಲೆ ಎಕ್ಸಾಮ್ಗೂ ಕೂಡ ಬರ್ಸೋದು ಮಾಡ್ತೀನಿ. ಆದರೆ ಏನು ಟೆಸ್ಟಲ್ಲೆಲ್ಲ ಅವ್ನು ತುಂಬ ಮಾರ್ಕ್ಸ್ ಕಮ್ಮಿ ತೆಗೆದ್ರೆ ಮಾಡಿದ್ರೆ ಅವ್ನಿಗೇನೂ ಬೈಯೋದಕ್ಕೆ ಹೋಗಲ್ಲ, ಪ್ರೆಷರ್ ಹಾಕೋದಕ್ಕೆ ಹೋಗಲ್ಲ. ನೀನು ಅಷ್ಟೇ ತೆಗಿಬೇಕಿತ್ತು, ಇಷ್ಟೋ ತೆಗಿಬೇಕಿತ್ತು ಅಂತ ಹೇಳಲ್ಲ. ಅವ್ರಿಗೆ ಒಂದು ಬುದ್ಧಿ ಶಕ್ತಿ ಅಂತಂತಂದರೆ ಒಂದು ಏಜಿಗೆ ಬಂದಾಗ ಅವ್ರಿಗೇನೆ ಅವ್ರು ಅರ್ಥ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೇ ಸ್ಕೂಲ್ ಪಕ್ಕನೇ ಒಂದು ಆಕ್ಸಿಡೆಂಟ್ ಆಗಿ ಮುಗ್ದೋಗಿತ್ತು ಆಲ್ರೆಡಿ. ಏನಂತಂದರೆ ಇದು ನೈಟೇ ಆಗಿತ್ತಂತೆ, 2 ಗಂಟೆ ರಾತ್ರಿಯಲ್ಲಿ ಆಗಿತ್ತಂತೆ. ನಾವು ಶನಿವಾರ ಹೋಗಿದ್ದು ಮಾಸ್ ಕಾರ್ಡ್ ನೋಡೋದಕ್ಕೆ. ಶುಕ್ರವಾರ ಅಂದರೆ 2 ಗಂಟೆ ರಾತ್ರಿ ಅಂದರೆ ನಾನು ಶುಕ್ರವಾರ ನೈಟೇನೆ. ಏನಂದರೆ ರೋಡ್ ಎಷ್ಟು ದೂರ ಇದೆ, ಈ ಕಡೆ ಅಂಗಡಿ ಎಷ್ಟು ದೂರ ಇದೆ, ಆ ರೋಡಿಂದ ಇದ್ರೊಳಗೆ ಹೋಟ್ಲೊಳಗೆ ಹೋಗ್ಬಿಟ್ಟಿತ್ತಂತೆ. ಇದೊಂದು ಸ್ವಲ್ಪ ಕ್ಯಾಂಟೀನ್ ಟೈಪು. ಇದು ಕ್ಯಾಂಟೀನೇ, ಮುಂಚೆ ಕ್ಯಾಂಟೀನಾಗೆ ಇತ್ತು, ಸ್ವಲ್ಪ ದಿವಸ ರಜಾ ಮಾಡಿದ್ರಂತೆ. ಅವತ್ತಾನೇ ಓಪನ್ ಇತ್ತಂತೆ. ಅವತ್ತು ಶುಕ್ರವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ಶನಿವಾರ ಭಾನುವಾರದಿಂದ ಏನೋ ಮಾಡಬೇಕು, ಹೋಟ್ಲನ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಮುಂಚೆ ಎಲ್ಲ ನಡೀತಿರುವಾಗ ಇಲ್ಲೇ ಆ ಗಾಡಿ ಏನು ಬಂದಿದೆ ಅಲ್ಲೇ ಹಾಸ್ಕೊಂಡು ಮಲ್ಕೋತಿದ್ರಂತೆ ಅಡುಗೆ ಮಾಡೋ ಭಟ್ರು ಎಲ್ಲ. ಅದನ್ನೇ ಹೇಳ್ತಾಯಿದ್ರು, ಯಾವಾಗಲಾರು ಹೋಟ್ಲು ರನ್ನಿಂಗ್ ಇದ್ದಾಗ ಹಿಂಗಾಗಿದ್ರೆ ಏನು ಮಾಡಬೇಕಿತ್ತು ಅಂತ. ಏನಂದರೆ ದೇವ್ರದಿಂದ ಯಾರೂ ಏನೂ ಆಗಿರಲಿಲ್ಲ, ಅವರು ಡ್ರೈವರ್ಗೂ ಸಹ ಏನೂ ಆಗಿರಲಿಲ್ಲ. ಅವ್ರನ್ನ ಹಾಸ್ಪಿಟಲ್ಗೇನೋ ಸೇರಿಸಿದ್ರಂತೆ. ಒಂಥರ ಆಶ್ಚರ್ಯ ಆಗ್ತಿತ್ತು ನೋಡುವಾಗ, ರೋಡ್ ಎಲ್ಲಿದೆ, ರೋಡಿಂದ ಇದು ಹೋಟೆಲ್ ಒಳಗಡೆ ಬಂದು ನುಗ್ಗಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಮತ್ತೆ ನಮ್ಮನ್ನು ಕರ್ಕೊಂಡೋಗೋದಕ್ಕೆ ಅಂತ ಬಂದರು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.